ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮನುಷ್ಯನ ಬದುಕಿನಲ್ಲಿ ಎರಡು ಬಗೆಯ ಸಂಸ್ಕಾರ ಇದೆ. ಒಂದು ದೇಹಕ್ಕೆ ಸಂಬಂಧವಾದ ಸಂಸ್ಕಾರ, ಇನ್ನೊಂದು ಮಾನಸಿಕವಾದ ಸಂಸ್ಕಾರ. ಅದರಲ್ಲಿ ಮಾನಸಿಕ ಸಂಸ್ಕಾರಗಳನ್ನು ಬಹಳಷ್ಟು ಹಿಂದೆ ಇರತಕ್ಕಂತಹ ಕೆಲವು ಆಚರಣೆಗಳಿಂದ ನಾವು ಉತ್ಪಾದನೆ ಮಾಡಬಹುದು. ಎಳೆಯ ಮಕ್ಕಳಿಗೆ ಪರಂಪರಾಗತವಾಗಿರತಕ್ಕಂತಹ ಭಜನೆ ಅಥವಾ ಒಳ್ಳೆಯ ರೀತಿಯ ತಾತ್ವಿಕವಾದ ನೈತಿಕವಾದ ಮೌಲ್ಯಗಳನ್ನು ತುಂಬಿರತಕ್ಕಂತಹ ಕಥೆಗಳು, ಈ ಮೂಲಕ ಮನುಷ್ಯನ ವ್ಯಕ್ತಿತ್ವದಲ್ಲಿ ಮಾನಸಿಕವಾದ ಸಂಸ್ಕಾರವನ್ನು ತುಂಬಲಿಕ್ಕೆ ಸಾಧ್ಯವಾಗುತ್ತೆ. ಕೆಲವೊಂದು ಸಂಸ್ಕಾರಗಳು ದೈಹಿಕ ಸಂಸ್ಕಾರಗಳು. ಆ ಮೂಲಕ ಒಬ್ಬ ಮನುಷ್ಯನ ಆತ್ಮೋದ್ಧಾರಕ್ಕೆ ಕಾರಣೀಭೂತವಾದ ಸಂಸ್ಕಾರಗಳಲ್ಲಿ ದೇಹ ಸಂಸ್ಕಾರವು ಮತ್ತು ಮನಸ್ಸಂಸ್ಕಾರ ಎರಡೂ ಕೂಡ ಮುಖ್ಯವಾಗುತ್ತೆ. ದೇಹ ಸಂಸ್ಕಾರದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಸಂಸ್ಕಾರ ಅಂದ್ರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಮತ್ತು ಯಾವುದೇ ಧರ್ಮಕ್ಕೂ ನಿರ್ದಿಷ್ಟವಾಗಿ ಸಂಬಂಧಪಡದೆ ಎಲ್ಲ ಮನುಷ್ಯನು ಕೂಡ ಪಡೆದುಕೊಳ್ಳಬಹುದಾಗಿರತಕ್ಕಂತಹ ಒಂದು ಸಂಸ್ಕಾರ ಇದ್ರೆ ಅದು ತಪ್ತ ಮುದ್ರಾಧಾರಣೆ ಎಂಬ ಒಂದು ಸಂಸ್ಕಾರ. ಅಂದ್ರೆ ತಾಪ ಸಂಸ್ಕಾರ ಅಂತ ಇನ್ನೊಂದು ಹೆಸರು ಇದಕ್ಕೆ. ದೇಹಕ್ಕೆ ತಾಪವನ್ನು ಉಂಟು ಮಾಡುವುದರ ಮೂಲಕ ಈ ಸಂಸ್ಕಾರವನ್ನು ನೀಡಿದಾಗ ಭಗವಂತನ ದಾಸಾನುದಾಸ ಎಂಬ ಅನುಸಂಧಾನ ಮನುಷ್ಯನಿಗೆ ಬರಬೇಕು. ಭಗವಂತನ ದಾಸನಾಗಬೇಕು ಅಂತಾದ್ರೆ ಭಗವಂತನ ಆಯುಧಗಳನ್ನು ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಧಾರಣೆ ಮಾಡಬೇಕು. ಭಗವಂತನ ಆಯುಧಗಳಲ್ಲಿ ವಿಷ್ಣುವಿನ ಸರ್ವಶ್ರೇಷ್ಠವಾದ ಎರಡು ಆಯುಧಗಳು ಅಂದ್ರೆ ಶಂಖ ಮತ್ತು ಚಕ್ರ. ಈ ಕಾರಣದಿಂದ ತಪ್ತವಾಗಿರತಕ್ಕಂತಹ ಅಂದ್ರೆ ಕಾದ ಅಥವಾ ಬಿಸಿ ಮಾಡಿರತಕ್ಕಂತಹ ಶಂಖವನ್ನು ಮತ್ತು ಚಕ್ರವನ್ನು ಧಾರಣೆ ಮಾಡಬೇಕು. ಅದರಲ್ಲಿ ಎಡ ಕೈಗೆ ಶಂಖ ಮತ್ತು ಬಲ ಕೈಗೆ ಚಕ್ರವನ್ನು ಧಾರಣೆ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಆಷಾಢ ಶುದ್ಧ ಏಕಾದಶಿಯ ದಿವಸ ಬೆಳಿಗ್ಗೆ ಸುದರ್ಶನ ಹೋಮ ಮಾಡುವುದರ ಮೂಲಕ ಆ ಸುದರ್ಶನ ಹೋಮದಲ್ಲಿ ಭಗವತ್ ಪರವಾಗಿರತಕ್ಕಂಥ ಆಹುತಿಗಳನ್ನು ನೀಡಿ ಮತ್ತೆ ಆ ಬೆಂಕಿಯಲ್ಲಿ ಮುದ್ರೆಯನ್ನು ಕಾಯಿಸಿ ಆ ಕಾದ ಮುದ್ರೆಯನ್ನು ದೇಹಕ್ಕೆ ಧಾರಣ ಮಾಡುವುದರ ಮೂಲಕ ವಿಷ್ಣುವಿನ ದಾಸ್ಯ ಭಾವವನ್ನು ಹೊಂದುವಂತಹ ಒಂದು ವಿಶಿಷ್ಟವಾದ ಸಂಸ್ಕಾರ ಇದು. ಈ ಸಂಸ್ಕಾರದ ಮೂಲಕ ದೇಹಕ್ಕೆ ಒಂದು ರೀತಿಯ ಪಾವಿತ್ರ್ಯವನ್ನು ತಂದುಕೊಡುವ, ಆ ಮೂಲಕ ಮನಸ್ಸಿಗೆ ಒಂದು ಪರಿಶುದ್ಧಿಯನ್ನು ತಂದುಕೊಡುವ ಅನುಸಂಧಾನಕ್ಕೆ ಇದು ಸಹಕಾರಿಯಾಗುತ್ತೆ. ಇದೇ ಕಾರಣದಲ್ಲಿ ವೇದವು ಕೂಡ ಹೇಳುತ್ತೆ ಅತಪ್ತ ತನೂಹು ನತಧಾಮೋ ಅಶ್ನುತೆ ಅಂತ. ಅಂದ್ರೆ ಮುದ್ರಾಧಾರಣೆ ಮಾಡದೇ ಇದ್ರೆ ಮೋಕ್ಷಕ್ಕೆ ಅರ್ಹನಲ್ಲ ಎಂಬ ರೀತಿಯ ಮಾತು ಅದರಲ್ಲಿ ಬರುತ್ತೆ. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಧಾರಣೆ ಮಾಡಬಿರತಕ್ಕಂತಹ ಒಂದು ಇದು ಸಂಸ್ಕಾರ. ಮಹಿಳೆಯರಿಗೂ ಕೂಡ ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿಗೆ ಮುದ್ರಾಧಾರಣೆ ಎಂಬುದು ವಿಶಿಷ್ಟವಾದ ಶ್ರೇಷ್ಠವಾದ ಸಾಧನ. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಧರಿಸಬಹುದಾಗಿರತಕ್ಕಂಥ ಒಂದು ಮುದ್ರೆ ಇದ್ರೆ ಅದು ತಪ್ತ ಮುದ್ರೆ, ಅಂದ್ರೆ ತಪ್ತವಾಗಿರತಕ್ಕಂಥ ಕಾದ ಸುದರ್ಶನ ಮತ್ತು ಶಂಖದ ಮುದ್ರೆ. ಈ ಮೂಲಕ ದೈಹಿಕವಾದ ಸಂಸ್ಕಾರವನ್ನು ಸಂಪಾದನೆ ಮಾಡಿ ಮಾನಸಿಕ ಸಂಸ್ಕಾರಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿ ಮಾನಸಿಕ ಸಂಸ್ಕಾರವನ್ನು ಕೂಡ ಪಡೆದು ಆ ಮೂಲಕ ಐಹಿಕವಾಗಿಯೂ ಕೂಡ ಒಂದು ಒಳ್ಳೆಯ ಬದುಕನ್ನು ಪಡೆಯುವುದು ಮತ್ತು ಪಾರತ್ರಿಕವಾಗಿಯೂ ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ಮೋಕ್ಷ ಪ್ರಾಪ್ತಿಯನ್ನು ಪಡೆಯಲಿಕ್ಕೆ ಒಂದು ಶ್ರೇಷ್ಠವಾದ ಸಾಧನ ಎಂಬ ಕಾರಣದಿಂದ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ತಪ್ತ ಮುದ್ರಾಧಾರಣೆ ಅಥವಾ ಮುದ್ರಾಧಾರಣೆ ಅದನ್ನು ಮಾಡುವಂತಹ ಸಂಪ್ರದಾಯ ಇದೆ. ವಿಶೇಷವಾಗಿ ಆಷಾಢ ಶುದ್ಧ ಏಕಾದಶಿಯ ದಿವಸ ಇದನ್ನು ಧಾರಣೆ ಮಾಡಬೇಕು ಅಂತಿದ್ರು ಕೂಡ ಬೇರೆ ದಿವಸವೂ ಕೂಡ ಇದನ್ನು ಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ಇರಬಹುದು ಅಥವಾ ವ್ರತದ ಇಡೀ ವರ್ಷದ ಯಾವುದೇ ಸಂದರ್ಭದಲ್ಲಿಯೂ ಕೂಡ ತಪ್ತ ಮುದ್ರಾಧಾರಣೆ ಮಾಡುವುದಕ್ಕೆ ಅವಕಾಶ ಇದೆ.